ನಾ ಹೇಳ್ತಾ ಇದ್ನಲ್ಲ, ಕಾಕಿಗೆ ಒಂದಷ್ಟು ನಿರೀಕ್ಷೆ ಇತ್ತು, ಅಂದ್ರೆ ಇಷ್ಟು ಜನ ಸೇರ್ತಾರೆ ಅಂತ ಒಂದು ಅಂದಾಜಿತ್ತು. ಬಟ್ ಆದ್ರೆ ಈಗ ಅಲ್ಲಿ ರ್ಯಾಲಿಯಲ್ಲಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಪರಿಸ್ಥಿತಿ. ಸುಮಾರು 10,000 ಮಂದಿ ಆಗಮಿಸ್ತಾರೆ ಅನ್ನುವಂಥ ನಿರೀಕ್ಷೆಯನ್ನ ಕಾಕಿ ಇಟ್ಕೊಂಡಿರುತ್ತೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಆಯೋಜಕರು ಮಾಡಿರ್ತಾರೆ. ಆದ್ರೆ ನಿರೀಕ್ಷೆಗೂ ಮೀರಿದಂತಹ ಸುಮಾರು 1,00,000 ಮಂದಿ ಅಭಿಮಾನಿಗಳು ಅವರನ್ನ ನೋಡಬೇಕು ಅಂತೇಳಿ ಅಲ್ಲಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಏಕಾಏಕಿ ಜನ ಎಲ್ಲ ಮುಗಿ ಬೀಳ್ತಾರೆ, ಅವನು ನೋಡಬೇಕು, ಅವರು ಭಾಷಣ ಕೇಳಬೇಕು ಅಂತ. ಸದ್ಯ ಅಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. 10,000 ಮಂದಿ ಸೇರ್ತಾರೆ, ಅವ್ರಿಗೇನು ವ್ಯವಸ್ಥೆ ಬೇಕು ನಾ ಹೇಳ್ತಾ ಇದ್ನಲ್ಲ, ರೋಡ್ ಸೈಡಲ್ಲಿ ಬ್ಯಾರಿಕೇಡ್ಗಳು ಹಾಕೋದು, ಆಮೇಲೆ ಅವ್ರ ಭಾಷಣ ಕೇಳೋದಕ್ಕೆ ಆ ರ್ಯಾಲಿ ಎಲ್ಲೆಲ್ಲಿ ಸಾಗುತ್ತೆ ಅಲ್ಲೆಲ್ಲವೂ ಕೂಡ ಬೇಕಾದಂತಹ ಸೂಕ್ತ ವ್ಯವಸ್ಥೆಗಳನ್ನ ಪೊಲೀಸರು ಮಾಡ್ಕೊಂಡಿರ್ತಾರೆ. ಬಟ್ ಅವರ ಎಸ್ಟಿಮೇಷನ್ ಇದ್ದಿದ್ದು ಒಂದು 10,000 ಬರ್ಬೋದು, ಅಮ್ಮಮ್ಮ ಅಂತಂದ್ರೆ 15,000 ಜನ ಸೇರ್ಬೋದು. ಅಲ್ಲಿಗೇನು ಬೇಕು ಆ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಬಟ್ ಆದರೆ ಆ ನಿರೀಕ್ಷೆ ಮೀರಿ ಸುಮಾರು 1,00,000ಕ್ಕೂ ಅಧಿಕ ಮಂದಿ ಅಲ್ಲಿ ರ್ಯಾಲಿಯಲ್ಲಿ ಬಂದಿರ್ತಾರೆ. ಎಲ್ಲರೂ ಕೂಡ ಅವರು ಮಾತಾಡೋದನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡಬೇಕು ಅಂತೇಳಿ ಮುಗಿ ಬೀಳ್ತಾರೆ. ಅವರನ್ನು ಭಾಳ ಹತ್ತಿರದಿಂದ ನೋಡಬೇಕು, ಭಾಳ ಹತ್ತಿರದಿಂದ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅಥವಾ ಅವ್ರ ಫೋಟೋ ತೆಗಿಬೇಕು. ಈ ಥರದ್ದೆಲ್ಲ ಒಂದಷ್ಟು ಪ್ರಸಂಗ ಅಲ್ಲಿ ನಡೆದಿದೆ. ಅಂಥ ಸಂದರ್ಭದಲ್ಲಿ ಅಷ್ಟು ಜನ ಸೇರಿದಂಥ ಕಾರಣಕ್ಕಾಗಿ ನೂಕು ನುಗ್ಗಲುಂಟಾಗಿದೆ. ಉಸಿರುಗಟ್ಟಿ 33 ಮಂದಿ, ಅದರಲ್ಲಿ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ನೋಡಿ, ಆಮೇಲೆ ದುರಂತ ನಡೆಯೋದಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಮೊದಲನೇದು, ಲೇಟಾಗಿ ಬರ್ತಾರೆ. ಆ ಸಂದರ್ಭದಲ್ಲಿ ಆಲ್ರೆಡಿ ಜನ ಅಲ್ಲಿ ನಿಧಾನಕ್ಕೆ ಸೇರೋದಕ್ಕೆ ಶುರು ಆಗ್ತಾರೆ. ಯಾಕಂತಂದ್ರೆ ಅವ್ರ ನಿರೀಕ್ಷೆ ಏನಿತ್ತಲ್ಲ 10,000 ಜನ ಸೇರ್ತಾರೆ ಅಂತೇಳಿ. ಮೊದಲನೇ ಕಾರಣ ಈ ದುರಂತ ಸಂಭವಿಸೋದಕ್ಕೆ ಅಂತಂದ್ರೆ, ನಟ ವಿಜಯ್ ಅವರು ಪ್ರಚಾರಕ್ಕೆ ಅಂತೇಳಿ ಬರ್ತಾರಲ್ಲ, ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ. ಆಗ ಆಲ್ರೆಡಿ ಅಲ್ಲಿ ಜನ ಸೇರಿರ್ತಾರೆ. ಎರಡನೇದು, ವಿಜಯ್ ಬಂದ ತಕ್ಷಣ ನೂಕು ನುಗ್ಗಲುಂಟಾಗಿದೆ. ಆಮೇಲೆ ಮೂರನೇ ಕಾರಣ, ಏಕಾಏಕಿ ನುಗ್ಗಿದ ಪರಿಣಾಮ ಪೊಲೀಸರಿಂದ ಅಲ್ಲಿ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಬೇಕಾದಂಥ ಸನ್ನಿವೇಶ ಎದುರಾಗುತ್ತೆ. ಆಮೇಲೆ ನಿರೀಕ್ಷೆಗೂ ಮೀರಿ ಬಂದಂತಹ ಜನಸಾಗರ ಈ ದುರಂತಕ್ಕೆ 4ನೇ ಕಾರಣ. 10,000 ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಯಾವಾಗ ಅಲ್ಲಿ ಜನ ಜಾಸ್ತಿ ಸೇರ್ಕೊಳ್ತಾರೆ ಆಗ ಉಸಿರಾಟದ ತೊಂದರೆ ಆಗಿದೆ. ಅದೇ ನಾ ಹೇಳ್ತಿದ್ನಲ್ಲ, ಒಂಥರ ಸಫಗೇಟ್ ಆಗುತ್ತೆ, ಉಸಿರಾಟದ ಕಷ್ಟ ಆಗುತ್ತೆ. ಈಗ ಅಂಥ ಸಂದರ್ಭದಲ್ಲಿ ಅಲ್ಲಿ ಗಾಳಿ ಆಡೋದಿಲ್ಲ. ಹೇಳಿ ಕೇಳಿ ರಸ್ತೆ ಉದ್ದಕ್ಕೂ ಕೂಡ ಜನ ನಿಂತಿದ್ದಾರೆ. ಆಮೇಲೆ ಒಂದು, ಅವ್ರು ಲೇಟಾಗಿ ಬಂದಿದ್ದ ಕಾರಣ, ಅವ್ರು ಲೇಟಾಗಿ ಬರೋ ಹೊತ್ತಿಗೆ ಆಲ್ರೆಡಿ ಅಲ್ಲಿ ಜನ ಸೇರೋದಕ್ಕೆ ಸ್ಟಾರ್ಟ್ ಆಗಿದ್ರು. ಬಾಯಿಂದ ಬಾಯಿಗೆ ಹೋಗಿ ಬರ್ತಾ ಇದ್ದಾರೆ, ರ್ಯಾಲಿಗೆ ಬರ್ತಾರೆ, ನಟ ವಿಜಯ್ ಅವ್ರು ಬರ್ತಾರೆ ಅಂತ ಗೊತ್ತಾಗುತ್ತಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡಿರ್ತಾರೆ. ಅವರು ಬರ್ತಾ ಇದ್ದಂತೆ, ಅವ್ರು ಎಂಟ್ರಿ ಆಗ್ತಾ ಇದ್ದಂತೆನೆ ಜನ ನೂಕು ನುಗ್ಗಲು ಮಾಡ್ತಾರೆ. Mas quando
ನೋಡಿ ಈಗ ಒಂದು ವಿಚಾರ ಇಲ್ಲಿ ಏನಂತಂದ್ರೆ ಪ್ರತಿ ಶನಿವಾರ ಎರಡೆರಡು ಜಿಲ್ಲೆಯಲ್ಲಿ ರ್ಯಾಲಿಯನ್ನ ಮಾಡ್ತಾ ಇರ್ತಾರೆ ನಟ ವಿಜಯ್ ಅವರು. ಆಮೇಲೆ ಇವತ್ತಿನ ವಿಚಾರ ನಾವು ಗಮನಿಸೋದಾದ್ರೆ ಇವತ್ತು ಶನಿವಾರ ಆಗಿರುವಂಥ ಕಾರಣಕ್ಕಾಗಿ ನಾಮಕ್ಕಲನ್ ಡಿಸ್ಟಿಕ್ ಏನಿದೆ ಅಲ್ಲಿ ಇವತ್ತು ಅವರು ರ್ಯಾಲಿಗೆ ಬರಬೇಕು, ಪ್ರಚಾರಕ್ಕೆ ಬರಬೇಕು ಅಂತೇಳಿ 11:30ಕ್ಕೆ ಆ್ಯಕ್ಚುಯಲ್ ಆಗಿ ಟೈಮ್ ಫಿಕ್ಸ್ ಆಗಿರುತ್ತೆ. 11:30ಕ್ಕೆ ಬಂದಿರಲ್ಲ. ಅವ್ರು ಬಂದಿದ್ದು ಯಾವಾಗ? ನಾಮಕ್ಕಲನ್ ಡಿಸ್ಟಿಕ್ಗೆ ಮಧ್ಯಾಹ್ನ 3:15ಗೆ ಬರ್ತಾರೆ. ಆಕ್ಚುಯಲ್ ಆಗಿ 3:15 ಇದ್ದಿದ್ದು ಕರೂರಲ್ಲಿ. ಈಗೇನು ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಲ್ಲ ರ್ಯಾಲಿ, ಇದು ನಿಗದಿ ಆಗಿದ್ದಂಥ ಸಮಯ 3:15. ಬಟ್ ಆದರೆ ಅವರು 3:15 ಬಂದಿಲ್ಲ. ಆಮೇಲೆ 3:15 ಅವ್ರು ಬರ್ತಾರೆ, ಈ ಥರ ರ್ಯಾಲಿ ಇರುತ್ತೆ, ಪ್ರಚಾರ ಮಾಡ್ತಾರೆ ಅಂತೇಳಿ ಏನು ಜನಕ್ಕೆ ಮಾಹಿತಿ ಇರುತ್ತೆ ಅದೇ ಪ್ರಕಾರವಾಗಿ ಅಲ್ಲಿ ಜನ ಸೇರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಮುಂಚಿತವಾಗೇ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡಲಾಗಿತ್ತು. ಯಾರು ಗರ್ಭಿಣಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಯಾರು ಬರಬೇಡಿ ಅಂತೇಳಿ. ಯಾಕಂತಂದರೆ ಅಲ್ಲಿ ಜನ ಜಾಸ್ತಿ ಸೇರುವಂಥ ಕಾರಣಕ್ಕಾಗಿ ಈ ಥರದ್ದು ಏನಾದರೂ ಒಂದು ಅನಾಹುತ ನಡೀಬೋದು ಅನ್ನುವಂಥ ಅಂದಾಜಿನ ಮೇಲೇ ಯಾರು ಕೂಡ ಬರಬಾರ್ದು ಅಂತೇಳಿ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಬಟ್ ಆ ಸೂಚನೆಗಳನ್ನೆಲ್ಲ ಮೀರಿ ಅಲ್ಲಿ ಮಹಿಳೆಯರು ಸೇರಿದಂತೆ ಮಕ್ಕಳು ಸೇರಿದಂತೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ. ಅಂದರೆ ಏನು ನಿರೀಕ್ಷೆ ಇತ್ತಲ್ಲ 10-15 ಸಾವಿರ ಜನ ಬರಬೇಕು ಅಂತೇಳಿ. ಬಟ್ ಇಲ್ಲಿ ಬಂದಿದ್ದೇನು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ಈಗ ಮೃತಪಟ್ಟಿರುವಂತಹ 33 ಮಂದಿಯ ಪೈಕಿ 6ಕ್ಕೂ ಹೆಚ್ಚು ಮಂದಿ ಚಿಕ್ಕ ವಯಸ್ಸಿನ ಚಿಕ್ಕ ಮಕ್ಕಳಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ, ಒಂದು ರೀತಿ ಇಷ್ಟ ದೊಡ್ಡ ಮಟ್ಟದಲ್ಲಿ ಸಾವು ನೋವು ಸಂಭವಿಸುತ್ತೆ ಅಂತೇಳಿ ಅವರಿಗೂ ಕೂಡ ಅಂದಾಜಿರಲಿಲ್ಲ. ಆಮೇಲೆ ಒಂದು ಕಾರಣಗಳು ನಾವು ತೋರಿಸ್ತಿದ್ವಲ್ಲ, ಏನೇನು ಕಾರಣ ಆಗ್ತಾ ಇದೆ ಅಂತೇಳಿ ನಾವು ಗಮನಿಸ್ತಾ ಇದ್ವಿ. ಯಾಕೆ ಈ ದುರಂತ ನಡೀತು ಅಂತಂದರೆ ಅದಕ್ಕೆ ಮೇಜರ್ ಕಾರಣ ಬಂದು ಬಹುಶಃ ಏನು ಸಮಯ ನಿಗದಿ ಆಗಿತ್ತಲ್ಲ, ಈಗ ಬೆಳಿಗ್ಗೆ ನಾಮಕ್ಕಲನ್ಗೆ ಹೋಗಬೇಕಿತ್ತು, ಅಲ್ಲಿ 11:15 ಅವ್ರೇನಾದರೂ ಶುರು ಮಾಡಿ ಅಲ್ಲಿ ಮುಗಿಸ್ಕೊಂಡು ಇಮಿಡಿಯೇಟಾಗಿ 3:15 ಕರೂರಿಗೆ ಬಂದಿದ್ದಿದ್ರೆ ಬಹುಶಃ ಈ ಥರದ ಒಂದು ದುರ್ಘಟನೆ ನಡೀತಾ ಇರಲಿಲ್ಲ, ಇಷ್ಟೊಂದು ಜನ ಸಾವು ನೋವು ಆಗ್ತಾ ಇರಲಿಲ್ಲ. ಅದಕ್ಕೆ ಕಾರಣನೇ ಪ್ರಮುಖವಾದಂಥ ಒನ್ ಆಫ್ ದ ಮೇಜರ್ ರೀಸನ್ ಏನು ಅಂತಂದರೆ 3:15 ಬರ್ತಾರೆ ಅಂತೇಳಿ ಜನ ಅಲ್ಲಿ ಬಂದಿರ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಗಮನಿಸಬೇಕು, ಅಲ್ಲಿ ಬಂದಿದ್ದಂತಹ ಜನರೇನಿದ್ದಾರೆ ಇವರನ್ನು ನೋಡಬೇಕು ಅಂತೇಳಿ ಅವ್ರಿಗೆ ಯಾವುದೇ ರೀತಿಯಾದಂತಹ ನೀರಿನ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಇದು ಯಾವುದೂ ಕೂಡ ಇಲ್ಲ. ಈಗ ಇನ್ನೇನು ಬರ್ತಾ ಇದ್ದಾರೆ, ಈಗ ಬರ್ತಾರೆ ಅಂತೇಳಿ ಕಾದು 3:15 ಜನ ಅಲ್ಲಿ ಸೇರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವರು ಬಂದಿದ್ದು ಯಾವಾಗ? ಹೆಚ್ಚು ಕಡಿಮೆ ಸಂಜೆ 6 ಗಂಟೆಗೆ ಬರ್ತಾರೆ. ನೋಡಿ ಈ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿ, 3:15 ಬರಬೇಕಾದಂತಹ ನಟ ವಿಜಯ್ ಅವರು ಸಂಜೆ ತಡವಾಗಿ ಬರ್ತಾರಲ್ಲ, ಆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಅಲ್ಲಿ ಎಂಟ್ರಿ ಆಗುತ್ತೆ. ಈಗ ವೆಹಿಕಲ್ ಬರಬೇಕಲ್ಲ, ಅಲ್ಲಿ ಬರೋವಂಥ ಸಂದರ್ಭದಲ್ಲಿ ಅಲ್ಲಿ ಜನ ಆಲ್ರೆಡಿ ಸೇರ್ಕೊಂಡಿದ್ದಾರೆ. ಎಲ್ಲ ಅವರು ನೋಡಬೇಕು ಅಂತೇಳಿ ಎಲ್ಲರೂ ಕೂಡ ನೂಕುನುಗ್ಲು ಉಂಟಾಗ್ತಾ ಇದೆ. ನೋಡಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ರೀತಿ ಸಮುದ್ರದಲ್ಲಿ ಅಲೆಗಳು ಹೇಗೆ ಆಡುತ್ತೆ ಅದೇ ಥರದ ದೃಶ್ಯ ನಮಗೆ ಕಾಣಿಸ್ತಾ ಇದೆ ಸ್ಕ್ರೀನ್ನಲ್ಲಿ. ಎಲ್ಲರೂ ಕೂಡ ನೂಕುನುಗ್ಲು ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರ ವೆಹಿಕಲ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿಗಳು ಮತ್ತು ಭದ್ರತಾ ಸಿಬ್ಬಂದಿಗಳು ಪೊಲೀಸರು ಏನಿರ್ತಾರೆ ಅವರನ್ನು ಚದುರಿಸುವಂಥ ಕೆಲಸ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಥೇಟ್ ಸಮುದ್ರದ ಅಲೆ ಹೇಗೆ ಆಡುತ್ತಲ್ಲ ಅದೇ ಥರ ಅಲ್ಲಿದ್ದಂಥ ಜನ ಎಲ್ಲ ಓಲಾಡ್ತಾ ಇದ್ದಾರೆ. ನೋಡಿ, ಅಂದರೆ ನೂಕುನುಗ್ಲು ಉಂಟಾಗ್ತಾ ಇರುವಂಥ ಸಂದರ್ಭ ಇದು. ಆಮೇಲೆ ಪ್ರಮುಖವಾದಂಥ ಕಾರಣ ಅದೇನೆ. ಯಾಕಂತಂದರೆ 3:15 ಅಲ್ಲಿವರೆಗೂ ಅಲ್ಲೇನು ಜನ ಸೇರೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ಅವ್ರಿಗೆ ಬಂದಂಥವ್ರಿಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ, ಅಲ್ಲಿ ನಿಂತಿದ್ದಾರೆ ಅಷ್ಟೇ. ಬಟ್ ಆ ಕಡೆ ಈ ಕಡೆ ಮಿಸ್ಕಾಡೋದಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ. ದೃಶ್ಯದಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅಂತೇಳಿ. ಅದರಲ್ಲಿ ಸಣ್ಣ ಮಕ್ಕಳನ್ನ ಕೆಲವರು ಎತ್ಕೊಂಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಕೈಯಲ್ಲಿ ಎತ್ಕೊಂಡಿದ್ದಾರೆ, ಹೆಗಲ ಮೇಲೆ ಕೂಡಿಸ್ಕೊಂಡಿದ್ದಾರೆ. ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ರ್ಯಾಲಿಗೆ. ಆಮೇಲೆ ಡ್ರೋನ್ ಶಾಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಆ ವೆಹಿಕಲ್ ಬರ್ತಾ ಇದ್ದಂತೆ ಅದರಲ್ಲಿ ನಟ ವಿಜಯ್ ಅವರು ಎಂಟ್ರಿ ಕೊಟ್ಟರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಲ್ಲಿದ್ದಂಥವ್ರೆಲ್ಲರೂ ಒಮ್ಮೆಲೆ ನೂಕುನುಗ್ಲು ಮಾಡೋದಕ್ಕೆ ಶುರು ಮಾಡ್ತಾರೆ, ನಾ ಮುಂದು ತಾ ಮುಂದು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತಂದರೆ ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆನೂ ಇದೇ ಥರ ಸನ್ನಿವೇಶ ನಡೆದಿತ್ತಲ್ಲ, ಅದೇ ಥರ ಥೇಟು, ಅದೇ ಸೀನು.